ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹಿಯನ್ನು ತಿಳ್ಕೊಳ್ಳೋಣ. ಜಾಸು ಸನೇಹ ಸಕೋಚ ಬಸ ರಾಮ ಪ್ರಗಟ ಭಯೆ ಆಯಿ ಜೇ ಹರ ಹಿಯ ನಯನನಿ ಕಬಹು ನಿರಖೆ ನಹಿ ಅಘಾಯಿ कीरति बिधु तुम्ह कीन्ह अनुपा जह बस राम प्रेम मृग रूपा तात गलानी करहु जिय जाये डरहु दरिद्रहि पारसु पाये सुनहु भरत हम झूठ न कहही उदासीन तापस बन रहही सब साधन कर सुफल सुहावा लखन राम सिय दरसनु पावा ते ही फल कर फलु दरस तुम्हारा सहित पयाग सुभाग हमारा भरत धन्य तुम जसु जगु जयवु कही अस प्रेम मगन मुनि भयवु सुनी मुनि बचन सभासद हर्षे साधु सराहि सुमन सुर बरषे धन्य धन्य धुनि गगन पयाग सुनि सुनि भरतु मगन अनुराग. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಮುನಿಗಳು ಭರತನಿಗೆ ಸಮಾಧಾನದ ಮಾತನ್ನ ಹೇಳ್ತಾರೆ. ನಿನ್ನ ಪೂರ್ವಜನಾದಂತಹ ಭಗೀರಥ ಇದ್ದಾನಲ್ಲ, ಅವನು ಗಂಗೆಯನ್ನ ಭೂಮಿಗೆ ತಂದಿದ್ದ. ಆದರೆ ಆ ಭಗೀರಥನಿಂದಲೂ ಕೂಡ ಹೆಚ್ಚಿನ ಮಹಿಮಾವಂತನು ಯಾರು ಅಂತಂದ್ರೆ ದಶರಥ ಮಹಾರಾಜ. ಅವನಿಗೆ ಸಮಾನರಾದವರು ಯಾರೂ ಇಲ್ಲ. ಆ ದಶರಥನ ಪ್ರೀತಿ ಸೌಶಲ್ಯಗಳಿಗೆ ವಶನಾಗಿ, ಅಂದರೆ ಅವನು ತೋರಿಸಿದಂತಹ ಪ್ರೀತಿ ಅಂದ್ರೇನು, ಭಕ್ತಿ, ಅದು ಮತ್ತೆ ಅವನ ಸೌಶಲ್ಯತೆ, ಇದರಿಂದ ಶ್ರೀರಾಮ ಒಲಿದು ಅವನು ಮೈದೋರ್ತಾನೆ, ಅಂದರೆ ಅವತರಿಸ್ತಾನೆ. ಶಂಕರ ತನ್ನ ಮನೋನೇತ್ರಗಳಿಂದ ನಿರಂತರವಾಗಿ ಶ್ರೀರಾಮಚಂದ್ರನನ್ನ ನೋಡ್ತಾ ಸ್ಮರಣೆ ಮಾಡ್ತಾ ಇದ್ರೂ ಕೂಡ ತೃಪ್ತಿಯನ್ನ ಪಡೆಯೋದಿಲ್ಲ. ಅಂತಂದ್ರೆ ಏನು, ಅಂಥ ಶ್ರೀರಾಮಚಂದ್ರ ದಶರಥನ ಪ್ರೀತಿಗೆ ಒಲಿದು ಇಲ್ಲಿ ಅವನು ಅವತಾರವನ್ನ ತಗೊಂಡಿದ್ದಾನೆ. ಆದರೆ ಭರತ, ಆ ಭಗೀರಥ, ಆ ದಶರಥ ಇವರನ್ನ ಮೀರಿಸಿ ನೀನು ನಿನ್ನ ಕೀರ್ತಿ ಅನ್ನುವಂತಹ ಅನುಪಮ ಚಂದ್ರನನ್ನ ಸೃಷ್ಟಿ ಮಾಡಿದೀಯಾ. ಅದರಲ್ಲಿ ರಾಮ ಪ್ರೇಮ ಅನ್ನುವಂತಹ ಮೃಗ ಚಿಹ್ನೆ ಶೋಭಿಸ್ತಾ ಇದೆ. ಮಗು, ನೀನು ವ್ಯರ್ಥವಾಗಿ ಜ್ಞಾನಿಯನ್ನ ಪಡ್ತಾ ಇದೆಯಾ. ಅಂದ್ರೆ ಏನು, ನೀನು ಯಾಕೆ ಕೊರಗ್ತಾ ಇದೆಯಾ, ಯಾಕೆ ನೀನು ಪಶ್ಚಾತ್ತಾಪ ಪಡ್ತಾ ಇದೆಯಾ, ನೀನೇನು ತಪ್ಪು ಮಾಡಿಲ್ಲ. ಸ್ಪರ್ಶಮಣಿಯನ್ನ ಪಡ್ಕೊಂಡಿದ್ರು ಕೂಡ ನೀನು ಬಡತನಕ್ಕೆ ಹೆದರ್ತಾ ಇದೆಯಲ್ಲ. ಈಗ ನೋಡಿ, ಸ್ಪರ್ಶಮಣಿ ಅನ್ನೋದು ಏನು ಬೇಕಾದರೂ ಕೊಡುತ್ತದು. ಅದನ್ನ ಇಟ್ಕೊಂಡ್ಮೇಲೆ ಬಡತನವನ್ನ ಯಾಕೆ ಇಟ್ಕೋಬೇಕು? ಅದು ಏನು ಕೇಳಿದ್ರು ಕೊಡುತ್ತೆ ಅಂತಂದ್ಮೇಲೆ ಅವನ ಬಡತನವನ್ನ ನಿವಾರಣೆ ಮಾಡ್ಕೋಬಹುದು ಅವನಲ್ವಾ. ಅಂತ ಸ್ಪರ್ಶಮಣಿನೇ ನಿನ್ನ ಹತ್ರ ಇದೆ ಅಂದರೆ ಆ ರಾಮನೇ ನಿನ್ನ ಹತ್ರ ಇದ್ದಾನೆ ಅಂತಂದ್ಮೇಲೆ ನೀನ್ ಯಾಕೆ ಯಾವುದೋ ವಿಷಯಕ್ಕೆ ಬೇಜಾರು ಮಾಡ್ಕೊಳ್ತಾ ಇದೆಯಲ್ಲ. ಭರತ ಕೇಳು, ನಾನು ಸುಳ್ಳು ಹೇಳ್ತಾ ಇಲ್ಲಪ್ಪ, ನಾನು ಉದಾಸೀನ. ನಾವೆಲ್ಲ ಉದಾಸೀನರು. ಅಂದ್ರೆ ಏನು, ತಪಸ್ವಿಗಳು ಉದಾಸೀನರು. ಅಂದ್ರೆ ಏನು, ಯಾರ ಪಕ್ಷವನ್ನು ವಹಿಸೋದಿಲ್ಲ. ಅಂದ್ರೆ ಇವರು ಒಳ್ಳೆಯವರು, ಇವರು ಕೆಟ್ಟವರು, ಇವರು ಶ್ರೇಷ್ಠ, ಇವರು ಕೀಳು, ಈ ರೀತಿ ಯಾವುದನ್ನೂ ನಾವು ಮಾಡೋದಿಲ್ಲ. ತಪಸ್ವಿಗಳು ನಾವು, ವನವಾಸಿಗಳು. ಅಂದ್ರೆ ನಗರದ ಬಗ್ಗೆ ನಮಗೆ ಯಾವ ಆಸಕ್ತಿನೂ ಇಲ್ಲ. ನಾವು ವನಗಳಲ್ಲಿ ವಾಸ ಮಾಡುವಂಥವ್ರು. ನಮ್ಮ ಸಾಧನೆಗಳ ಉತ್ತಮ ಫಲವಾದಂತಹ, ಅಂದ್ರೆ ನಾವು ಯಾಕೆ ಸಾಧನೆ ಮಾಡ್ತೀವಿ, ಆ ಭಗವಂತನನ್ನ ಪಡ್ಕೊಳ್ಳೋದು, ಅವನ ದರ್ಶನ ಮಾಡೋದಕ್ಕೆ, ಅವನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳೋದಕ್ಕಲ್ವಾ. ಸೊ ನಾವು ಮಾಡಿದಂತಹ ಸಾಧನೆಗಳ ಉತ್ತಮ ಫಲ ಸೀತಾರಾಮ ಲಕ್ಷ್ಮಣರ ದರ್ಶನನೇ ನಮಗಾಗೋಯ್ತು. ಅಂದ್ರೆ ನಾವಿಷ್ಟೆಲ್ಲ ಮಾಡಿದ್ದರ ಪ್ರತಿಫಲ ಅನ್ನೋದಿದೆಯಲ್ಲ, ಅದು ನಮಗೆ ಸಿಕ್ಕಿದೆ. ಆ ಸೀತಾರಾಮರ ದರ್ಶನ ನಮಗಾಗಿದೆ. ಈಗ ಆ ಮಹಾಫಲದ ಪರಮ ಫಲ ಅಂದ್ರೆ ಏನು, ಈಗ ಇವರು ಸಾಧನೆಗಳನ್ನ ಮಾಡಿದ್ದಕ್ಕೆ ಸೀತಾರಾಮರ ದರ್ಶನವಾಗಿದೆ. ಈಗ ಅವರ ದರ್ಶನ ಆಗಿದ್ದು ಒಂದು ಒಳ್ಳೆ ಕಾರ್ಯ ಅಲ್ವಾ. ಆ ಮಹಾಫಲದ ಒಂದು ಪರಮ ಫಲ ಇದೆಯಲ್ಲ, ಅದು ಏನು ಅಂತಂದ್ರೆ ನಿನ್ನ ದರ್ಶನ. ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು, ಏನು ಅಂತಂದ್ರೆ ಭಗವಂತನ ದರ್ಶನಕ್ಕಿಂತ ಭಾಗವತರ ದರ್ಶನ, ಭಕ್ತರ ದರ್ಶನ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ನಮಗೆ ಸಿಗೋದು ದುರ್ಲಭ ಅದು, ಆಯ್ತಾ. ಮಹಾಭಕ್ತರು ಇರ್ತಾರಲ್ಲ, ಶುದ್ಧ ಭಕ್ತರು ಇರ್ತಾರಲ್ಲ, ಅಂಥವ್ರು ಸಿಗೋದೇ ನಮಗೆ ಕಷ್ಟ. ಅಂಥ ಒಂದು ಭಾಗ್ಯ ನಮಗೆ ಸಿಗಬೇಕು ಅಂತಂದ್ರೆ ಭಗವಂತನ ದರ್ಶನ ಆಗಿರಬೇಕು. ಭಗವಂತನ ಸಾಕ್ಷಾತ್ಕಾರ ನಮಗಾಗಿದ್ರೆ ಮಾತ್ರನೇ ಭಕ್ತರು ಯಾರು, ಶುದ್ಧ ಭಕ್ತರು ಯಾರು ಅನ್ನೋದು ನಮಗೆ ಗೊತ್ತಾಗೋದು. ಅದಿಲ್ಲದೆ ನಮಗೆ ಆ ಯೋಗ್ಯತೆನೇ ಬರೋದಿಲ್ಲ.
ಆಯ್ತಾ. ಭಗವಂತನನ್ನ ಕಂಡ್ರೇನೆ ನಮಗೆ ಭಕ್ತರು ಯಾರು ಅಂತ ಗೊತ್ತಾಗೋದು ಅನ್ನೋದು ಇಲ್ಲಿ ನಾವು ತಿಳ್ಕೋಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಸಾಧನೆಗಳನ್ನ ಮಾಡಿದಕ್ಕೆ ಭಗವಂತನ ದರ್ಶನ ಆಯ್ತು. ಆ ಭಗವಂತನ ದರ್ಶನವಾಗಿದ್ದ ಫಲ ನಿನ್ನ ದರ್ಶನ ನಮಗಾಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎಂತೆಂಥ ಒಂದು ಅರ್ಥವನ್ನ ಕೊಟ್ಟು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ತುಳಸಿದಾಸರು. ಇದೆಲ್ಲ ನಮಗೆ ಗೊತ್ತಿತ್ತ ವಿಷಯಗಳು ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಯಾಗರಾಜನ ಸಹಿತ ನಾವೆಲ್ಲರೂ ಕೂಡ ಪರಮ ಸೌಭಾಗ್ಯಶಾಲಿಗಳಾದವು. ಅಂದರೆ ಪ್ರಯಾಗರಾಜ ಇದಾನಲ್ಲ, ಅವನು ಇವತ್ತು ಭಾಗ್ಯಶಾಲಿಯಾದ. ನಿನ್ನ ದರ್ಶನವನ್ನು ಮಾಡಿ ಭರತ ನೀನು ಧನ್ಯ, ನೀನು ನಿನ್ನ ಕೀರ್ತಿಯಿಂದ ಈ ಜಗತ್ತನ್ನೇ ಗೆದ್ದುಬಿಟ್ಟಿದ್ಯಪ್ಪ. ಈ ರೀತಿ ಎಲ್ಲ ಮುನಿಗಳು ಹೇಳಿ ಪ್ರೇಮ ಮಗ್ನರಾಗಿ ಹೋಗ್ತಾರೆ. ಅಂದರೆ ಅವರು ಭಾವಪರವಶರಾಗ್ತಾರೆ. ಅಂದರೆ ಏನು, ಅವರಲ್ಲಿ ಆ ಪ್ರೀತಿ ಅಗಾಧವಾಗೋಯ್ತು. ಅದನ್ನು ಹೇಳ್ತಾ ಹೇಳ್ತಾ ಅವರು ಪ್ರೇಮದಲ್ಲಿ ಮಗ್ನರಾಗಿ ಹೋಗ್ತಾರೆ. ಮುನಿಗಳ ವಚನಗಳನ್ನು ಕೇಳಿ ಸಭಾಸದರ ಎಲ್ಲರೂ ಕೂಡ ತುಂಬ ಸಂತೋಷ ಪಟ್ಕೊಂಡು ಸಾಧು ಸಾಧು ಅಂತ ಹೇಳಿ ಕೊಂಡಾಡ್ತಾರೆ. ದೇವತೆಗಳು ಹೂಮಳೆಯನ್ನ ಸುರಿಸ್ತಾರೆ. ಗಗನದಲ್ಲಿ ಮತ್ತೆ ಪ್ರಯಾಗದಲ್ಲಿ, ಅಂದ್ರೇನು ಆಕಾಶದಲ್ಲಿ ಮತ್ತೆ ಪ್ರಯಾಗ ಕ್ಷೇತ್ರದಲ್ಲೂ ಕೂಡ ಧನ್ಯ ಧನ್ಯ ಅನ್ನುವಂಥ ಮಾತನ್ನ ಕೇಳಿ ಭರತ ರಾಮ ಪ್ರೇಮದಲ್ಲಿ ಅವನು ಮಗ್ನನಾಗಿ ಹೋಗ್ತಾನೆ. ಇಲ್ಲಿ ನಮಗೆ ಅನ್ನಿಸ್ಬೋದು, ಏನು ಈ ಪ್ರೀತಿಯಲ್ಲಿ ಮಗ್ನರಾಗೋದು ಹೇಗಿರುತ್ತದು ಅಂತ ಅನ್ಸುತ್ತಲ್ವ ನಮಗೆ. ಇದನ್ನೇ ನಾವು ಕೂಡ ಅನುಭವಿಸ್ಬೇಕಾಗಿದೆ. ಅದಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ತಾ ಇರೋದು ನಾವು, ಆಯ್ತಾ. ಆ ಭಗವಂತನ ಪ್ರೀತಿ, ಆ ಭಾವ ಹೇಗಿರುತ್ತೆ ಅನ್ನೋದನ್ನ ಅನುಭವಿಸ್ಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಯೋಗ್ಯತೆಗಳು ಬೇಕು. ಮತ್ತು ಆ ಒಂದು ಪೊಸಿಷನ್ಗೆ ನಾವು ಬರಬೇಕು. ನಮ್ಮ ಹೃದಯ ಅಷ್ಟು ಪರಿಶುದ್ಧವಾಗಬೇಕು. ಅದಕ್ಕೋಸ್ಕರ ಈ ಗ್ರಂಥಗಳು, ಸತ್ಸಂಗಗಳು ಇದೆಲ್ಲ ನಮಗೆ ಸಹಾಯ ಮಾಡುತ್ತೆ. ಆದರೆ ನಮಗೆ ಮೊದಲು ಆಸೆ ಇರಬೇಕಲ್ವಾ. ನಾನು ಕೂಡ ಆ ಅನುಭವವನ್ನು ಅನುಭವಿಸ್ಬೇಕು ಅನ್ನುವಂಥ ಆಸೆ ಇರಬೇಕಲ್ಲ. ಅದನ್ನು ಅನುಭವಿಸ್ಬೇಕು ಅನ್ನುವಂಥ ಕಾತುರತೆಯೂ ಕೂಡ ಇರಬೇಕು. ಈ ಆಧ್ಯಾತ್ಮಿಕತೆಯ ಅನುಭವಗಳು ಏನು, ಅದರ ಅನುಭವ ಪಡಿಬೇಕು ಅನ್ನುವಂಥ ಹಂಬಲ ನಮ್ಮಲ್ಲಿ ಇದ್ದಾಗ ಆಗ ಮಾತ್ರ ಇದು ಸಾಧ್ಯ ಆಗುತ್ತೆ. ನಮಗೆ ಆಸೆನೇ ಇಲ್ಲ, ಆಸಕ್ತಿನೇ ಇಲ್ಲ ಯಾವುದರಲ್ಲೂ ಅಂತಂದಾಗ, ಅಂದರೆ ಐಹಿಕ ಪ್ರಪಂಚದಲ್ಲಿ ಆಸಕ್ತಿ ಆಗಿರ್ಬೋದು, ಆಸೆಗಳಾಗಿರ್ಬೋದು, ಅದಿರಬಾರ್ದು, ಅಟ್ಯಾಚ್ಮೆಂಟು ಇರಬಾರ್ದು. ಆದರೆ ಭಗವಂತನಲ್ಲಿರಬೇಕು, ಭಗವಂತನನ್ನ ಪಡೆಯೋದ್ರಲ್ಲಿರಬೇಕು. ಭಗವಂತನ ಭಾವದಲ್ಲಿ ಮುಳುಗೋದು, ಅವನ ಪ್ರೀತಿಯಲ್ಲಿ ಮುಳುಗೋದು ಹೇಗೆ, ಅದರ ಅನುಭವಗಳನ್ನು ಪಡಿಬೇಕು ನಾನು ಅನ್ನುವಂಥ ಆಸಕ್ತಿ ನಮ್ಮಲ್ಲಿ ಇರಬೇಕು. ನೋಡಿ, ಎಲ್ಲ ಹಾಗೇ ಇರುತ್ತೆ ನಮ್ಮಲ್ಲಿ. ಕಾಮನೆಗಳಿರುತ್ತೆ, ಆಸಕ್ತಿಗಳಿರುತ್ತೆ, ವೈರಾಗ್ಯ ಇರುತ್ತೆ, ಆಮೇಲೆ ಇಂದ್ರಿಯಗಳೆಲ್ಲ ಕೆಲಸ ಮಾಡ್ತಿರ್ತೀವಿ, ಎಲ್ಲ ನಡೀತಾ ಇರುತ್ತೆ. ನಮ್ಮ ಇಂದ್ರಿಯಗಳನ್ನು, ನಮ್ಮ ಆಸೆಗಳನ್ನು, ನಮ್ಮ ಆಸಕ್ತಿಗಳನ್ನು ಐಹಿಕದಿಂದ ತೆಗೆದು ಆಧ್ಯಾತ್ಮಿಕತೆ ಕಡೆಗೆ, ಅಂದರೆ ಏನು, ಈ ಐಹಿಕ ಪ್ರಪಂಚದಲ್ಲಿರುವಂಥ ಭೌತಿಕ ವಸ್ತುಗಳಿಂದ ತೆಗೆದು ಭಗವಂತನ ಕಡೆಗೆ ತಿರುಗಿಸೋದಿದೆಯಲ್ಲ, ಇಷ್ಟೇ ನಾವು ಮಾಡಬೇಕಾಗಿರುವಂಥ ಕೆಲಸ. ಆದರೆ ಅದೇ ನಮಗೆ ಕಷ್ಟ ಅಂತ ಅನ್ನಿಸ್ಬಿಟ್ಟಿದೆ. ಯಾಕೆ, ನಮ್ಮ ಮನಸ್ಸು ಐಹಿಕದಲ್ಲಿ ಅಷ್ಟು ಮುಳುಗಿರೋದ್ರಿಂದ. ಅದಕ್ಕೆ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಾ ಈ ಥರ ವಿಚಾರಗಳನ್ನು ಕೇಳ್ತಾ 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 ಏನಾಗುತ್ತೆ, ಅದು ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಳ್ಳುತ್ತೆ. ಈ ಕಡೆಯಿಂದ ಅದು ಆಧ್ಯಾತ್ಮಿಕದ ಕಡೆಗೆ ಬಂದೇ ಬರುತ್ತೆ. ಅಲ್ಲಿವರೆಗೂ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ಅದನ್ನೇ ಸಾಧನೆ ಅಂತ ಹೇಳೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.